ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ವಿಕಾಸ್. ಇನ್ಫಾರ್ಮೇಟಿವ್ ನವೋದಯ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೆ ಎದವರು ನಿನ್ನೆ ನೋಟಿಸ್ ಕಳಿಸಿದ್ರಲ್ಲ, ಅಂದರೆ 11 ನೀಟ್ ಸ್ಟೂಡೆಂಟ್ಸ್ಗೆ ರೋಲ್ ನಂಬರ್ ಎಂಟ್ರಿಗೆ ಒಂದು ಪೋರ್ಟಲ್ ಓಪನ್ ಮಾಡ್ತೀವಿ ಅಂತ ಹೇಳಿದರು. ಆ ಪೋರ್ಟಲ್ಲು ಇವಾಗ ಲೇಟಾಗಿ ಓಪನ್ ಮಾಡಿದ್ದಾರೆ. ಅಂದರೆ 11 ಗಂಟೆಗೆ ಓಪನ್ ಆಗಿರಲಿಲ್ಲ, ಇವಾಗ ಓಪನ್ ಆಗಿದೆ. ನೀವಿವಾಗ ರೋಲ್ ನಂಬರ್ ಅಪ್ಲೋಡ್ ಮಾಡ್ಬೋದು. ಅಂದರೆ ಹೇಗೆ ಅಪ್ಲೋಡ್ ಮಾಡೋದು ಅಂದರೆ, ಈಗ ನೀವು ನಿಮ್ಮದು ಅಪ್ಲಿಕೇಶನ್ ಕೆ ಸಿ ಟಿ ಅಪ್ಲಿಕೇಶನ್ ನೀವು ತೆಗೆದ್ರೆ ಮೇಲ್ಗಡೆ ಟಾಪ್ ರೈಟಲ್ಲಿ ಇರುತ್ತೆ ಅಪ್ಲಿಕೇಶನ್ ನಂಬರ್. ಅದನ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿಗೆ ಪೇಸ್ಟ್ ಮಾಡಿ, ರಿಜಿಸ್ಟರ್ ನಂಬರ್ ಹಾಕಿದ್ಮೇಲೆ, ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಿದ್ಮೇಲೆ ನೀವು ಪಾಸ್ವರ್ಡು ನಿಮಗೆ ನೆನಪಿರುತ್ತೆ ಅನಿಸುತ್ತೆ. ಮೋಸ್ಟ್ ನೆನಪಿಟ್ಕೊಂಡಿದ್ದೀರಾ. ಏನಾದ್ರು ನೆನಪಿಲ್ಲ ಅಂದರೆ ಫರ್ಗೊಟನ್ ಪಾಸ್ವರ್ಡ್ ಅಂತ ಕೊಟ್ಟರೆ ನೀವೇನು ಇಮೇಲ್ ಐ ಡಿ ಕೊಟ್ಟಿದ್ದೀರಾ ಅದರಲ್ಲಿ OTP ಕಳಿಸ್ತಾರೆ. ಅಂದರೆ OTP ನೀವು ಹಾಕಿದ್ರೆ ಅಲ್ಲಿಗೆ ನಿಮಗೆ ವಾಪಸ್ಸು ರಿಕವರಿ ಪಾಸ್ವರ್ಡ್ ಅಂತ ಬರುತ್ತೆ. ರಿಕವರ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ನೆಕ್ಸ್ಟು ನೀವು ಕ್ಯಾಪ್ಚಾ ಅಪ್ಲೈ ಮಾಡಿದ್ರೆ ನಿಮ್ಮ ನೆಕ್ಸ್ಟು ವೆಬ್ಸೈಟ್ ಏನು ಓಪನ್ ಆಗುತ್ತೆ, ಅದರಲ್ಲಿ ನೀವು ನಿಮ್ಮದು ರೋಲ್ ನಂಬರ್, ನೀಟ್ ರೋಲ್ ನಂಬರ್, ಅಂದರೆ ನೀವು ಅಡ್ಮಿಟ್ ಕಾರ್ಡ್ನ ಓಪನ್ ಮಾಡಿದ್ರೆ ಇಲ್ಲ ಸ್ಕೋರ್ ಕಾರ್ಡ್ನ ಓಪನ್ ಮಾಡಿದ್ರೆ ಅಲ್ಲಿ ರೋಲ್ ನಂಬರ್ ಅಂತ ಟಾಪ್ ರೈಟ್ ಕಾರ್ನರಲ್ಲಿ ಇರುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ನಿಮ್ಮದು ರೋಲ್ ನಂಬರ, ಮತ್ತು ಅಪ್ಡೇಟ್ ಅಂತ ಕೊಡಿ. ನಿಮ್ಮ ಇನ್ಫಾರ್ಮೇಷನ್ ಅಂದರೆ ನಿಮ್ಮದು ಕ್ಯಾಟಗರಿ ಆಗಿರ್ಬೋದು, ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ ಆಗುತ್ತೆ ಕೊಡಿ. ಅದಾದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋತಿದ್ದೀನಿ. ಅಂದರೆ ನೀವು ಇಲ್ಲಿ ನಿಮ್ಮದು ರೋಲ್ ನಂಬರ್ ಹಾಕಿದ ತಕ್ಷಣವೇ ನಿಮ್ಮದು ಮಾರ್ಕ್ಸ್ ಮತ್ತು ರ್ಯಾಂಕು ಕಾಣಿಸ್ಬೇಕು. ಓಕೆ, ಮಾರ್ಕ್ಸ್ ಮತ್ತು ರ್ಯಾಂಕು ಕಾಣಿಸುತ್ತೆ. ನೆಕ್ಸ್ಟ್ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಟ್ಟರೆ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ ಅಂದರೆ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ನೋಡಬೇಕು ಅಂತ ನೀವು ಕೇಳ್ಬೋದು. ನೀವೇನಾದರೂ KCT ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ಸು, ವೆಟರ್ನರಿ ರ್ಯಾಂಕು ಎಲ್ಲ ಇರುತ್ತೆ. ಅಂದರೆ BSc ಅಗ್ರಿಕಲ್ಚರು, ಅದು ಸಪ್ರೇಟ್ ಏನೇನು ಪ್ರಾಕ್ಟಿಕಲ್ ರ್ಯಾಂಕು ಎಲ್ಲ ಇರುತ್ತೆ. ಆದರೆ ನೀವು ನೀಟ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅದೇನೂ ಇರೋದಿಲ್ಲ, ಬರೀ ನೀಟ್ ಸ್ಕೋರ್ ಅಷ್ಟೇ ಇರೋಂಥದ್ದು. ಮತ್ತು ನೀವೇನೇನು ಚೆಕ್ ಮಾಡಬೇಕಂದ್ರೆ ನಿಮ್ಮದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಐತಾ, ರಿಲಿಜಿಯಸ್ ಮೈನಾರಿಟಿ ಐತಾ ಅಂತೆಲ್ಲ ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ರಿಲಿಜಿಯನ್ ಕೊಟ್ಟಿಲ್ಲ, ಯಾರಿಗೂ ಸಹ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತು ರೂರಲ್ ಕೋಟಾ ಕ್ಲೈಮ್ ಆಗೈತಾ ಎಲ್ಲ ನೋಡಿಕೊಂಡು, ಏನಾದರೂ ಕ್ಲೈಮ್ ಆಗಿಲ್ಲ ಅಂದರೆ, ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಆಗಿಲ್ಲ ಅಂದರೆ ನೀವು ಹೋಗಿ ಅಲ್ಲಿ ಇದು ಮಾಡಿಸ್ಕೋಬೋದು. ಅಂದರೆ 5th ಮತ್ತು 6th ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳೋ ರೀತಿ ವಿಸಿಟ್ ಮಾಡಿ ಅಲ್ಲಿ ನಿಮ್ಮದು ಏನೇನಿದೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಮತ್ತು ಅದನ್ನ ಸರಿ ಮಾಡಿಸ್ಕೊಬಿಡಿ ಈಗಲೇ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಕೊಡೋಲ್ಲ ಅವರು. ಆಲ್ಮೋಸ್ಟ್ ಈಗ ಆಲ್ರೆಡಿ ಟೈಮ್ ಎಕ್ಸ್ಪ್ಯಾಂಡ್ ಜಾಸ್ತಿ ಆಗೋಗಿದೆ, ಅಂದರೆ ಕೌನ್ಸಿಲಿಂಗ್ ಲೇಟ್ ಆಗಿಬಿಟ್ಟಿದೆ. ಅವ್ರು ಫಾಸ್ಟ್ ಮಾಡ್ತಾರೆ ಈಗ. ಸೊ ವೆರಿಫಿಕೇಷನ್ ಸ್ಲಿಪ್ಪಲ್ಲೆಲ್ಲ ಕರೆಕ್ಟ್ ಆಯಿತಾ ನೋಡಿಕೊಂಡು ಎಲ್ಲ ಸರಿ ಮಾಡಿಸ್ಕೊಳ್ಳಿ. ಮತ್ತು ನಿಮ್ಮದು ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಏನೇನು ಬೇಕಾಗುತ್ತೆ ಅಂದರೆ ನಿಮ್ಮದು ಇದು ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಸಪ್ರೇಟಾಗಿ ಒಂದು ಬಾಕ್ಸಲ್ಲಿದೆ. ಇದು ಯಾರ ಹತ್ರನೂ ಸಹ ಶೇರ್ ಮಾಡೋ ಆಗಿಲ್ಲ. ಓಕೆ, ಯಾರ ಹತ್ರನೂ ಸಹ ಶೇರ್ ಮಾಡಬೇಡಿ. ಅದು ಏನಂದರೆ ನಿಮ್ಮದು ಸೀಕ್ರೆಟ್ ಕೀ ಮತ್ತು CIT ನಂಬರ್ ಮತ್ತು ಆ್ಯಪ್ ನಂಬರ್ ಅಂತ ಒಂದು ಇದೆ, ಅದನ್ನ ಯಾರ ಹತ್ರನೂ ಸಹ ಶೇರ್ ಮಾಡೋಕ್ಕೆ ಹೋಗೋದು. ಓಕೆ, ಈಗ ನಿಮ್ಮದು ಮಾರ್ಕ್ಸ್ ಎಲ್ಲ ಸರಿಯಾಗೈತೆ ಚೆಕ್ ಮಾಡಿಕೊಂಡು KE ಶೆಡ್ಯೂಲ್ ಪ್ರಕಾರನೇ ನೀವು ನೀಟ್ ಕೌನ್ಸಿಲಿಂಗ್ ಮೂವ್ ಮಾಡಿ. ಮತ್ತು ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಇನ್ಫಾರ್ಮೇಷನ್ ತಲುಪಲಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಪ್ ಟು ಕೌನ್ಸಿಲಿಂಗ್ ನಿಮಗೆ ಪ್ರತಿಯೊಂದು ಗೈಡ್ಲೈನ್ಸ್ ಸಿಗ್ತಾ ಹೋಗುತ್ತೆ ಯೂಟ್ಯೂಬಲ್ಲೇ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.